ಹೇಳಿ ಈಗ. ಅಣ್ಣಾರ್ದು ನಿಮ್ಮದು ಆರೋಗ್ಯದ್ದು, ಹಾಂ ಇದು ಸ್ಕಿನ್ನು, ಹಾಂ ಮನೆಗೆ ಒಳ್ಳೆದಾರಿ ಮನೆ, ಇದು ನಾಗರ ದೋಸದಪ್ಪ, ಇಷ್ಟು ಹಾಕಿ ನಿಮ್ಮ ಮನೆಯವ್ರಿಗೆ ಅಲ್ಕ ಅಷ್ಟೇ ಸಾಕು ನೋಡ್ಕೊಳ್ಳಿ. ವೈದ್ಯನಾಥಪುರದಲ್ಲಿರುವ ವೈದ್ಯನಾಥ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿನ ಆವರಣದಲ್ಲಿರುವಂತಹ ಶುದ್ಧವಾದಂಥ ಒಂದು ಪರಿಸರ, ಪವಿತ್ರವಾದಂಥ ಒಂದು ಪರಿಸರ. ಶಿಂಷಾ ನದಿ ಇಲ್ಲಿ ದೇವಾಲಯದ ಸುತ್ತಲೂ ಕೂಡ ಹರಿಯುತ್ತೆ. ಈಗ ಬೇಸಿಗೆ ಕಾಲ ಆದ್ದರಿಂದ ಸ್ವಲ್ಪ ನೀರು ಕಡಿಮೆ ಆಗಿದೆ. ಶಿಂಷಾ ನದಿ ಇಲ್ಲಿ ಸುತ್ತಲೂ ಹರಿತಾ ಇದೆ. ದೊಡ್ಡದಾದಂತಹ ಒಂದು ಆಲದ ಮರ. ಇದು ದೇವಸ್ಥಾನಕ್ಕೆ ನಾವು ಹೋಗುವ ಒಂದು ಪ್ರವೇಶ ದ್ವಾರ, ದೇವಸ್ಥಾನದ ಒಂದು ಪ್ರವೇಶ ದ್ವಾರ. ಈ ದೇವಾಲಯವನ್ನು ಹೊಯ್ಸಳರ ಕಾಲದಲ್ಲಿ ಕಟ್ಟಿಸಿದ್ದು ಅನ್ನೋದು ಒಂದು ಪುರಾವೆ ಇದೆ. ಇಲ್ಲಿ ಪರಮಾತ್ಮರಾದಂತಹ ಶಿವ ಇಲ್ಲಿ ವೈದ್ಯನಾಥನ ರೂಪದಲ್ಲಿ ಇಲ್ಲಿ ನೆಲೆಗೊಂಡಿದ್ದಾರೆ. ಮತ್ತು ಈ ವೈದ್ಯನಾಥೇಶ್ವರ ಸ್ವಾಮಿ ಹಾವಿನ ರೂಪದಲ್ಲಿ ಇಲ್ಲಿ ನೆಲೆಸಿರುವುದನ್ನು ನಾವು ಕೇಳಿದ್ದೀವಿ. ಮತ್ತು ಇಲ್ಲಿ ಒಳಗಡೆ ಗರ್ಭಗುಡಿಯಲ್ಲಿ ಇರುವೆಗಳಿಂದ ಕಟ್ಟಿದಂತಹ ಒಂದು ಹುತ್ತ ಇದೆ. ಈ ಹುತ್ತ ಬಹಳ ಮಹಿಮೆಯುಳ್ಳಂಥದ್ದು. ಇದು ವೈದ್ಯನಾಥೇಶ್ವರ ಸ್ವಾಮಿಯ ಬಸವ ಅಲಂಕೃತಗೊಂಡು ಇಲ್ಲಿ ಕುಳಿತಿದೆ. ದೇವಾಲಯದ ಒಂದು ಆವರಣ, ಸಣ್ಣ ಪುಟ್ಟ ದೇವಸ್ಥಾನ, ನವಗ್ರಹ ದೇವಸ್ಥಾನ ಮತ್ತು ಇನ್ನಿತರ ದೇವಸ್ಥಾನಗಳು ಕೂಡ ಇಲ್ಲಿದೆ. ಇಲ್ಲಿ ಪ್ರಸನ್ನ ಪಾರ್ವತಿ ಅಮ್ಮನವರ ಒಂದು ಸನ್ನಿಧಿ. ನಾವು ದೇವಸ್ಥಾನ ಪ್ರವೇಶಿಸುತ್ತಿದ್ದಂತೆ ಇಲ್ಲಿ ಎದುರುಗಡೆ ಬಸವ ಮೂರ್ತಿಯನ್ನು ಕಾಣಬಹುದು. ಮತ್ತು ಹೊಯ್ಸಳ ಕಾಲದ ಒಂದು ಶಿಲ್ಪಕಲೆಯನ್ನು ಕೂಡ ಇಲ್ಲಿ ಕಾಣಬಹುದು. ಮರಳೇಶ್ವರ, ಕಾಲಭೈರವ ಲಿಂಗಗಳು ಇಲ್ಲಿ ಕಾಣಬಹುದು. ಬಹಳ ಸರಳವಾದಂತಹ ಒಂದು ಶಿಲ್ಪಕಲೆ. ಇಲ್ಲಿ ಇರುವೆಗಳಿಂದ ಕಟ್ಟಿರುವಂತಹ ಇದೆ ಗರ್ಭಗುಡಿಯಲ್ಲಿ. ಇಲ್ಲಿ ಭಕ್ತರೆಲ್ಲ ಕೂಡ ಇಲ್ಲಿ ಪ್ರಾರ್ಥನೆ ಮಾಡಿ ತಮ್ಮ ಕಾಯಿಲೆ ಅಥವಾ ಬೇರೆ ಬೇರೆ ಕಷ್ಟಗಳೆಲ್ಲ ಇಲ್ಲಿ ಹೇಳ್ಕೊಂಡು ನಿವಾರಿಸಲು ಪ್ರಾರ್ಥಿಸುತ್ತಾರೆ. ಅದು ಅಲ್ಲದೆ ಮುಖ್ಯವಾಗಿ ಇಲ್ಲಿ ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನು ಇಲ್ಲಿ ಹೋಗುತ್ತದೆ ಎನ್ನುವುದು ಬಹಳ ದೃಢವಾದಂತಹ ನಂಬಿಕೆ. ಮತ್ತು ಇಲ್ಲಿ ಉಪ್ಪು ಮತ್ತು ಬೆಲ್ಲ ಇವೆರಡನ್ನು ಶಿಂಷಾ ನದಿಯಲ್ಲಿ ಕರಗಿಸಿ ಅರ್ಪಿಸಿ ಅದು ಕರ್ತಾ ಹೋದಂತೆ ನಮ್ಮ ಕಷ್ಟ ಅಥವಾ ಕಾಯಿಲೆಗಳು ಹೋಗುತ್ತವೆ ಎನ್ನುವುದರಿಂದ ದೃಢವಾದಂಥ ಒಂದು ನಂಬಿಕೆ. ನದಿ, ಹಾಂ ಶಿಂಷಾ ನದಿಲಿ ಹೋಗಿ ಚರ್ಮದ ಕಾಯಿಲೆಗಳು, ಮನೆ ಕಷ್ಟಗಳು ಏನಾದ್ರು ಇದ್ದರೆ ಹಾಂ ಅಲ್ಲಿ ಹೋಗಿ ಗಂಗಮ್ಮನ 3 ಕಲ್ಲು ಇಟ್ಕೊಂಡು ಆ ಕಲ್ಲು ಗಂಗಮ್ಮ ಅದು ಆ ಮುಂದೆಗಡೆ ಕಾಯಿ ಹೊಡ್ವಿ, ಹಣ್ಣು ಮುಡ್ದು, ಕಡ್ಡಿ ಕರ್ಪೂರ ಹಚ್ಚಿ ಪೂಜೆ ಮಾಡಬೇಕು. ಪೂಜೆ ಎಲ್ಲ ಹಾಕಿ ಮನುಷ್ಯರು ಏನಾದ್ರೆ ನೆನೆಸ್ಕೊಂಡು ಪೂಜೆ ಮಾಡಿ, ಪೂಜೆ ಮಾಡೈತೆ ಉಪ್ಪು ಬೆಲ್ಲದ ಥರ ಸಮಸ್ಯೆಗಳು ಏನಿದ್ರು ಪರಿಹಾರ ಆಗುತ್ತೆ. ನೀರೊಳಕ್ಕೆ ಬೆಲ್ಲ ಬಿಟ್ಬಿಡೋದು. ಅಲ್ಲಿಂದ ಬಂದು ಒಂದು ಕಾಯಿ, ಒಂದು ಬಾಳೆಹಣ್ಣು ಪೂಜೆ ಜಾಗದಲ್ಲಿ ಇಟ್ಬಿಡ್ಬೇಕು. ಒಂದು ಕಾಯಿ, ಒಂದು ಬಾಳೆಹಣ್ಣು ತಗೊಂಡು ಮನೆಗೆ ಬಂದು ಇಲ್ಲಿ ಹೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಬಿಟ್ಟು ನಾಗರ ಸಾಮಾನುಗಳೈತೆ. ಇದು ಇಡಿ ಆಗುತ್ತಾ, ಇಡಿ ಆಗುತ್ತಾ, ತಟ್ಟೆ ಈ ಥರದ ದೇವಸ್ಥಾನದಲ್ಲಿ ಕೊಟ್ಟು ಪೂಜಾ ಕೈಲಿ ತೀರ್ಥ ಇಸ್ಕೊಂಡು
ಇದು ಹುತ್ತು ಪ್ರಸಾದ ಕೊಡಿ ಅಂದರೆ ಕೊಡ್ತಾರೆ, ಚರ್ಮದ ಕಾಯಿಲೆ ಇದ್ದವ್ರಿಗೆ. ಅದನ್ನು ತಗೊಂಡೋಗಿ ನೀರೊಳಗೆ ಹಾಕೊಂಡು ಅದನ್ನು ಕುಡಿದ್ಬಿಟ್ಟು ಸ್ವಲ್ಪ ತಕ್ಕದ್ದು ಮೈಲಿ ಎಲ್ಲಿ ಸ್ಕಿನ್ ಆಗೈತೆ ಅಲ್ಲಿಗೆ ಗಟ್ಟಿಯಾಗಿ ಕಾಸ್ಕೊಂಡು ಹಚ್ಕೊಬಿಟ್ರೆ ಅದು ಸೀಗೆ ಪುಡಿಲಿ ಸ್ನಾನ ಮಾಡ್ಕೊಂಡ್ರೆ ತುಂಬ ವಾಸಿ ಆಗುತ್ತೆ. ಅದು ಹೋಗುತ್ತೆ ಅಂತ ಗ್ಯಾರಂಟಿ ನಮ್ಗೆ ಹೋಗ್ಲಿಲ್ಲ ಅಂತಂದರೆ ಅಲ್ಲಿ ದೇವ್ರಿಗೆ ಇದಿಲ್ಲ, ಅದು ಗ್ಯಾರಂಟಿಯಾಗಿ ಹೋಗುತ್ತೆ. ಬಂದು ನೀವು ಏನು ಅರ್ಕೆ ಮಾಡ್ಕೊಂಡಿದ್ದೀರಿ ಅವನಿಗೆ ಅಭಿಷೇಕಕ್ಕೆ ಹೊಲಿತಾನೆ ಅವನು. ಅಭಿಷೇಕ ಅಂದ್ರೆ ಗೊತ್ತಾ? ಅಭಿಷೇಕ ಮಾಡಿಸ್ತೀನಿ ಅಂತ ನೀವು ಅರ್ಕೆ ಕಟ್ಕೊಂಡ್ರೆ ಎಲ್ಲ ಹೋಗುತ್ತೆ. ನೀವು ಬಂದು ಮಾಡಿ. ಯಾರಾದರೂ ಇದ್ದರೆ ಕಳಿಸ್ಬೇಕಾ ಈ ದೇವಸ್ಥಾನಕ್ಕೆ? ದೇವಸ್ಥಾನಕ್ಕೆ ಅನ್ನದಾಸೋಹದ ಕಾರ್ಯಾಲಯ. ಇಲ್ಲಿ ಭಕ್ತಾದಿಗಳು ಕಾಣಿಕೆಗಳನ್ನು ಕೂಡ ಅರ್ಪಿಸ್ತಾರೆ. ಇಲ್ಲಿ ಬಂದ ಭಕ್ತರಿಗೆಲ್ಲನೂ ಕೂಡ ಇಲ್ಲಿ ಪ್ರತಿದಿನ ಊಟ ಉಪಚಾರ ಎಲ್ಲ ಇರುತ್ತೆ.